ಈ ಮನೆಯನ್ನು ಸರ್ಕಾರ ನಿರ್ಮಾಣ ಮಾಡಿ ಅಂದಿನ ದಿನಮಾನಗಳಲ್ಲಿ ಜಮೀನ್ದಾರರು ಹೇಗೆ ರೈತಾಪಿ ವರ್ಗದವರು ಜೀವಿಸ್ತಾ ಇದ್ದರು ಅಂತಕ್ಕಂಥ ಜೀವನ ಪದ್ಧತಿಯನ್ನು ಕೊಡುವಂತಹ ಮಾಹಿತಿಯನ್ನು ಈ ಮನೆಯಲ್ಲಿ ಮಕ್ಕಳಿಗೆ ಒಂದು ಜ್ಞಾನ ಕೊಟ್ಟಿದ್ದಾರೆ. ಕಟ್ಟಿಗೆಯಿಂದ ನಿರ್ಮಾಣ ಮಾಡಿದಂಥ ಪ್ರತಿಯೊಂದು ಪರಿಕರಗಳು ಕೂಡ ವಾಸ್ತವತೆಯನ್ನು ಸಾರುವಂತಿದೆ. ಮತ್ತು ವೈಜ್ಞಾನಿಕವಾಗಿ ನಾವೇನು ಮುಂದುವರೆದಿದ್ರೂ ಕೂಡ ಒಬ್ಬ ರೈತ ಈ ರೀತಿಯಲ್ಲಿ ಇದ್ದಾಗ, ವಾಸ ಮಾಡಿದಾಗ ಅವನು ಆರೋಗ್ಯದಾಯಕವಾಗಿದ್ದ ಅನ್ನುವಂಥ ಸಂದೇಶವನ್ನು ಈ ಒಂದು ಗುತ್ತು ಮನೆ ನಮಗೆ ಮಾಹಿತಿಯನ್ನು ಒದಗಿಸ್ತದೆ. ಇಲ್ಲಿ ನೋಡಿ, ನೀರು ಕುಡಿಲಿಕ್ಕೆ ಬಳಸ್ತಕ್ಕಂಥದ್ದು ಕೂಡ ಬಾವಿಯ ನೀರನ್ನೇ. ಈ ರೀತಿ ಬಾವಿಯಲ್ಲಿನೇ ನೀರನ್ನು ಅಂತರ್ಜಲದ ಮೂಲಕ ಬಳಸ್ತಕ್ಕಂಥದ್ದು. ಇದೆಲ್ಲದೂ ಕೂಡ ನಾವು ಗಮನಿಸಿದರೆ ಇಲ್ಲಿ ನಿಸರ್ಗದತ್ತವಾಗಿ ಈ ಒಂದು ಬಯಲು ಒಂದು ಭಾಗದಲ್ಲಿ, ಅಂದರೆ ನಿಸರ್ಗದ ಬಯಲು ಭಾಗದಲ್ಲಿ ಈ ಮನೆ ನಿರ್ಮಾಣವಾಗಿ ಹೆಚ್ಚು ತಂಪನ್ನು ಕಾಣ್ತಾ ಇತ್ತು ಅಂತಕ್ಕಂಥ ಸಂದೇಶ ಈ ಒಂದು ಗುತ್ತು ಮನೆಯಿಂದ ನಮಗೆ ಮೂಡಿ ಬರ್ತದೆ. ಇದನ್ನು ಸರ್ಕಾರ ನಿರ್ಮಾಣ ಮಾಡಿ ಈ ಒಂದು ಪ್ರವಾಸಿಗರಿಗೆ ಅಂದಿನ ದಿನಮಾನದಲ್ಲಿ ಹೀಗಿತ್ತು ಅಂತಕ್ಕಂಥದ್ದನ್ನು ಆ ಮಾಹಿತಿಯನ್ನು ಒದಗಿಸ್ಲಿಕ್ಕೆ ಈ ಭಾಗದಲ್ಲಿ ಏನು ಸಂಬಾರಿಗೆ ಬಳಸ್ತಾರೆ. ಕುಂಬಳಿಕಾಯಿ ಇದೆ ಆ ಭಾಗದಲ್ಲಿ. ಹೀಗೆ ಇಲ್ಲಿ ಅದನ್ನು ಶೇಖರಣೆ ಮಾಡಿ ಇಡ್ತಾಯಿದ್ರು. ಇದು ಕೂಡ ಒಂದು ವಿಶೇಷತೆ. ಅಂದರೆ ಬೇಸಿಗೆ ಕಾಲಕ್ಕೆ ತಕ್ಕಂತೆ ಅವುಗಳು ಬದಲಾಗ್ತಕ್ಕಂಥದ್ದು. ಇವತ್ತು ಈ ಒಂದು ತುಳು ಭಾಷೆಯಲ್ಲಿ ಏನು ಗುತ್ತು ಮನೆ ಅಂತ ಕರಿತೀವಿ. ಅಂದಿನ ಕಾಲದಲ್ಲಿ ಜಮೀನ್ದಾರರು ತಾವುಗಳು ತಮ್ಮ ಅಡುಗೆ ಮನೆಯಲ್ಲಿ ನೋಡಿ, ನಾವೆಲ್ಲ ರೊಟ್ಟಿ ಚಪಾತಿಗಳನ್ನು ಹಾಕಲಿಕ್ಕೆ ಚಿಬ್ಲಿ ಅಂತ ಏನು ಕರಿತಿದ್ವಿ, ಅವುಗಳನ್ನು ಈ ಭಾಗದಲ್ಲಿ ಸಿಗ್ತಕ್ಕಂಥ ಒಂದು ಬಿದಿರಿನಿಂದ ಹೆಣೆದಿರ್ತಕ್ಕಂಥದ್ದು. ಮತ್ತು ತ್ಯಾಗದ ಕಟ್ಟಿಗೆಯಿಂದ ಮನೆಯಲ್ಲಿ ಬಳಸ್ತಕ್ಕಂಥ ಎಲ್ಲ ಒಂದು ಆಹಾರದ ಪರಿಕರಗಳನ್ನು ನೋಡು, ಕುಂಬಾರದ ಮಣ್ಣಿನಿಂದ ಮಾಡಿದಂಥ ಎಲ್ಲ ಗಡಿಗೆ ಆಗ್ಬೋದು, ಪಾತ್ರೆಗಳಾಗ್ಬೋದು, ತಾವು ಗಮನಿಸಿ. ಕಟ್ಟಿಗೆಯಿಂದ ಬೆಂಕಿ ಮೂಲಕವಾಗಿ ಆಹಾರವನ್ನು ತಯಾರು ಮಾಡ್ತಕ್ಕಂಥ ಪದ್ಧತಿ ಈ ಮನೆಯಲ್ಲಿ ಇತ್ತು ಅಂತಕ್ಕಂಥದ್ದು. ಅಲ್ಲಿ ಕಟ್ಟಿಗೆಯನ್ನು ಸೇಕರಿಸಿಟ್ಟಿದ್ದಾರೆ. ಇಂದಿಗೂ ಕೂಡ ನಾವು ನಮ್ಮ ಮನೆಯಲ್ಲಿ ಕಟ್ಟಿಗೆಯನ್ನು ಬಳಸ್ತಾ ಇದ್ದೇವೆ. ಅದರಿಂದ ಮಾಡಿರ್ತಕ್ಕಂಥ ಆಹಾರ ಭಾಳ ರುಚಿಕರ ಮತ್ತು ರೋಗ ಮುಕ್ತವಾಗಿರ್ತಕ್ಕಂಥದ್ದು. ಗ್ಯಾಸ್ನಿಂದ ಮಾಡಿದಂಥ ಆಹಾರ ಹೊಟ್ಟೆಯಲ್ಲಿ ಗ್ಯಾಸ್ ಉತ್ಪತ್ತಿ ಮಾಡ್ತಕ್ಕಂಥದ್ದು. ಹೀಗೆ ನಾವೆಲ್ಲ ಎಷ್ಟು ಯಾಂತ್ರೀಕೃತ ಜೀವನಕ್ಕೆ ಹೋಗ್ತಾ ಇದ್ದೇವೆ. ಆ ಯಾಂತ್ರೀಕೃತ ಜೀವನಕ್ಕೆ ಹೋದಷ್ಟು ನಮಗೆ ರೋಗಗಳು ಹತ್ತಿರವಾಗ್ತವೆ ಮಾನವನ ದೇಹಕ್ಕೆ. ನೋಡಿ, ಮೇಲ್ಭಾಗದಲ್ಲಿ ಅಕ್ಕಿಯನ್ನು ಶೇಖರಣೆ ಮಾಡಿ ಇಟ್ಟತಕ್ಕಂಥ ಒಂದು ಸನ್ನಿವೇಶ ಈ ಭಾಗದಲ್ಲಿ ಈ ಥರದಲ್ಲಿದೆ. ಕುಚಲಕ್ಕಿ ಬಳಸ್ತಾರೆ ಈ ಭಾಗದವರು. ಇನ್ನು ಮೇಲೆ ಎಲ್ಲ ಕುಂಬಾರ ಗಡಿಗೆ ಮೂಲಕವಾಗಿ ನಾವೆಲ್ಲ ಪಾತ್ರೆ ಪರಿಕರಗಳನ್ನು ಹಿತ್ತಾಳೆಯಿಂದ ನೋಡಿ, ಇವೆಲ್ಲ ತಾಮ್ರ ಹಿತ್ತಾಳೆಯಿಂದ ಬಳಸ್ತಕ್ಕಂಥ ಪಾತ್ರೆ ಪರಿಕರಗಳು. ಇನ್ನು ಮನೆಯಲ್ಲಿ ಈ ಭಾಗದಲ್ಲಿ ಹೆಚ್ಚು ಸಂಬಾರಿಗೆ ಬಳಸ್ತಾರೆ. ಕುಂಬಳಕಾಯಿ ಆಗ್ಬೋದು, ನೀರು ಸೌತೆಕಾಯಿ ಆಗ್ಬೋದು. ನೋಡಿ, ಇಲ್ಲಿ ನಾವೇನಿವತ್ತು ರುಬ್ಬಗುಂಡನ್ನು ಚಟ್ನಿ ರುಬ್ತೀವಿ, ಈ ಮನೆಯಲ್ಲಿ ಈ ಭಾಗದಲ್ಲಿ ಈ ಥರದಲ್ಲಿದೆ. ಹಾಗೆಯೇ ನಾವು ಬಳಸ್ತಕ್ಕಂಥ ಆಹಾರಕ್ಕೆ ಬಳಸ್ತಕ್ಕಂಥ ಬೆಳ್ಳುಳ್ಳಿ ಆಗ್ಬೋದು, ಈರುಳ್ಳಿ ಆಗ್ಬೋದು, ಈಗಲೂ ಈ ಪದ್ಧತಿ ಇದೆ ನಮ್ಮ ಭಾಗದಲ್ಲಿ, ಹಳ್ಳಿಗಳಲ್ಲಿ. ನೋಡಿ, ಈ ಜೀವನ ಏನಿದೆ ಇದು ಆರೋಗ್ಯಕರ ಜೀವನ. ಈ ಪ್ರಕಾರದಲ್ಲಿ ನಾವು ಆಹಾರ ಪದಾರ್ಥವನ್ನು, ಇದು ಅಡುಗೆ ಮನೆ, ಎಷ್ಟು ದೊಡ್ಡದಾಗಿದೆ ಅಡುಗೆ ಮನೆ. ಇಲ್ಲಿ ತಯಾರಿಸಿದಂಥ ಆಹಾರ ನಮಗೆ ಯಾವುದೇ ರೀತಿಯಾದಂತಹ ರೋಗಗಳನ್ನು ಕೊಡೋದಿಲ್ಲ. ಇವತ್ತು ರೋಗಯುಕ್ತ ಆಹಾರವನ್ನು ನಾವು ಸೇವನೆ ಮಾಡ್ತಾ ಇದ್ದೇವೆ. ಅದು ಗ್ಯಾಸ್ ಮೇಲೆ ಹೈಫೈ ಲಕ್ಸುರಿ ಲೈಫ್ಗೆ ಹೋಗ್ತಾ ಇದ್ದೇವೆ. ಆ ಮೂಲಕವಾಗಿ ನಮಗೆ ಅನೇಕ ರೋಗಗಳು ಬರ್ತಾ ಇವೆ. ಈ ಒಂದು ಜೀವನ ಶೈಲಿಯನ್ನು ನಾವು ನಮ್ಮ ನಿತ್ಯ ಜೀವನದಲ್ಲಿ ಬಳಕೆ ಮಾಡಿಕೊಂಡಾಗ ನಮಗೆ ರೋಗ ಅನ್ನುವಂಥದ್ದು ನಿಯಂತ್ರಣಕ್ಕೆ ಬರ್ತದೆ. ನಾವಿವತ್ತು ಫಾಸ್ಟ್ ಫುಡ್ಡು, ಬೇಗನೆ ಆಹಾರ ಬೇಕು, ನಮಗೆ ತಾಳ್ಮೆ ಇಲ್ಲ. ಯಾರೂ ಕೂಡ ತಾಳ್ಮೆಯಿಂದ ನಿಂತು ಆಹಾರ ರೆಡಿಯಾಗೋರಿಗೆ ಕೂಡ ಇಲ್ಲ. ಇವತ್ತು ಗ್ಯಾಸಿನ ಮೇಲೆ ಸ್ಪೀಡಾಗಿ ಮಾಡ್ತೀವಿ, ಸ್ಪೀಡಾಗಿ ಊಟ ಮಾಡ್ತೀವಿ, ಸ್ಪೀಡಾಗಿ 50 ವರ್ಷಕ್ಕೆ ಮೇಲೆ ಹೋಗಿಬಿಡ್ತೀವಿ. ಇದು ಇವತ್ತಿನ ಆಧುನಿಕ ಜಗತ್ತಿನಲ್ಲಿರ್ತಕ್ಕಂಥ ಜೀವನ ಪದ್ಧತಿ. ಇವತ್ತು ರೈತರು ಹಳ್ಳಿಗಡೆಯಲ್ಲಿರ್ತಕ್ಕಂಥ ಅವರು ಈ ರೀತಿ ಗೋಡೆಗೆ ಅವರು ಬೆಳೆದಿರ್ತಕ್ಕಂಥದ್ದನ್ನು ನೀವು ಗಮನಿಸಿ. ಹೇಗಿದೆ ಮನೆ, ಇದು ಸಗಣಿಯನ್ನು ಸಾರಿಸಿರ್ತಕ್ಕಂಥ ಗೋಡೆ. ಇವತ್ತು ನಾವು ಟೈಲ್ಸ್ ಹಾಕಿಬಿಟ್ಟಿರ್ತೇವೆ. ನೋಡಿ, ಪ್ರತಿಯೊಂದು ಕೂಡ ಅಂದಿನ ಕಾಲದಲ್ಲಿರ್ತಕ್ಕಂಥವ್ರು ಮಾಡ್ತಕ್ಕಂಥದ್ದು ವೈಜ್ಞಾನಿಕ ಪದ್ಧತಿ. ಅದರಲ್ಲಿರ್ತಕ್ಕಂಥ ಅನೇಕ ಒಂದು ನಮ್ಮ ವಾತಾವರಣದಲ್ಲಿ ಬರ್ತಕ್ಕಂಥ ಅನೇಕ ಒಂದು ಸೂಕ್ಷ್ಮ ಜೀವಿಗಳನ್ನು ಆ ಸಗಣಿಯಲ್ಲಿರ್ತಕ್ಕಂಥ ಒಂದು ಏನಿರ್ತದೆ ಆ ಒಂದು ಅಂಶ, ಜೀವಿಗಳ ಅಂಶ, ಅದರಲ್ಲಿ ಹೆಚ್ಚು ನಮಗೆ ಆರೋಗ್ಯಯುಕ್ತವಾಗಿರ್ತಕ್ಕಂಥದ್ದು. ನಾವೆಲ್ಲ ಗೋಮೂತ್ರ ಸೇವನೆ ಮಾಡ್ತೇವೆ. ಒಂದು ನೈಸರ್ಗಿಕ ಆರ್ಗ್ಯಾನಿಕ್ ಆಗಿ ಗೊಬ್ಬರವನ್ನು, ಸಗಣಿಯನ್ನು ಬಳಕೆ ಮಾಡ್ತೇವೆ. ಹೀಗೆ ಎಲ್ಲದೂ ಕೂಡ ಇವತ್ತೇನಾಗಿದೆ, ಒಂದು ವೈಜ್ಞಾನಿಕ ಪದ್ಧತಿಯಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಬರ್ತಕ್ಕಂಥದ್ದಾಗಿದೆ. ಆದರೆ ಇಂದಿನ ಒಂದು ಜಂಜಾಟದ ಜೀವನದಲ್ಲಿ, ಆಧುನಿಕ ಪ್ರಪಂಚದಲ್ಲಿ ನಾವು ವೈಜ್ಞಾನಿಕವಾಗಿ ಬೆಳವಣಿಗೆ ಆದಂತೆಲ್ಲ ಏನು ಮಾಡ್ತಾ ಇದ್ದೇವೆ, ಅವುಗಳನ್ನು ದೂರ ಮಾಡಿ ಲಕ್ಸುರಿ ಲೈಫಿಗೆ ಹೋಗ್ತಾ ಇದ್ದೇವೆ. ಆ ಲಕ್ಸುರಿ ಲೈಫಿಗೆ ಹೋದಂತೆಲ್ಲ ನಮ್ಮ ಜೀವಿತ ಅವಧಿ ಕಡಿಮೆ ಆಗ್ತಾ ಇದೆ. ಮತ್ತು ನಾವು ಊಟ ಮಾಡ್ತಕ್ಕಂಥ ಪ್ರತಿಯೊಂದು ಆಹಾರದಲ್ಲಿ ಕೂಡ ರೋಗ ಇದೆ. ಆ ರೋಗಯುಕ್ತ ಆಹಾರವನ್ನು ನಾವು ಊಟ ಮಾಡ್ತಾ ಇದ್ದೇವೆ. ನೋಡಿ, ಒಂದು ಅಡುಗೆ ಮನೆ ಅಂದರೆ ರೈತರ ಒಂದು ಮನೆ ಇದು.
ಆ ಗತ್ತು ಮನೆ ಅಂತ ಏನು ಕರಿತೀವಿ, ಆ ಗುತ್ತು ಮನೆ ತುಳು ಭಾಷೆಯಲ್ಲಿ, ಇದು ಜಮೀನ್ದಾರರು ಯಾವ ರೀತಿಯಾಗಿ ಗಟ್ಟಿಮುಟ್ಟಾಗಿದ್ದರು ಇಂಥ ಮನೆಯಲ್ಲಿ ಆಹಾರವನ್ನು ಊಟ ಮಾಡಿ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ. ಹೀಗೆ ಈ ಮನೆ ಅನ್ನುವಂಥದ್ದು ನೋಡಿ, ಇಲ್ಲಿ ಹಾಕಿದ್ದಾರೆ ಅಡಿಗೆ ಮನೆಯದು. ಈ ಮನೆ ಅನ್ನುವಂಥದ್ದು 10 ಹಲವಾರು ಅಂಶಗಳನ್ನು ನಮ್ಮ ಮಕ್ಕಳಿಗೆ ಕೊಟ್ಟಿದೆ. ಆರೋಗ್ಯಯುಕ್ತ ಜೀವನಕ್ಕೆ ಇವತ್ತು ಏನು ಬೇಕಾಗಿದೆ ಆ ಎಲ್ಲ ಮಾಹಿತಿಯನ್ನು ಈ ಮನೆ ನೀಡ್ತಾ ಇದೆ. ಇವತ್ತು ಮಕ್ಕಳು ಕೇವಲ ಕರ್ನಾಟಕ ದರ್ಶನದಲ್ಲಿ ದೇವಸ್ಥಾನಗಳನ್ನು, ಇತಿಹಾಸದ ಒಂದು ಮಾಹಿತಿಯನ್ನು ಹೊಂದಿದಂಥದ್ರ ಜೊತೆಗೆ ನೋಡಿ, ವಾಲೆ ಬೆಲ್ಲ ತಯಾರಿಸುವ ವಿಧಾನ, ಕಬ್ಬನ್ನು ಇದರಿಂದ ಕಟಾವು ಮಾಡಿ ಇದಗಳನ್ನೆಲ್ಲ ಕೂಡ ಈ ಪ್ರಕಾರದಲ್ಲಿ ಅವರು ತಯಾರಿಸ್ತಾ ಇದ್ದರು. ಈ ಪ್ರಕಾರದಲ್ಲಿ ಏನಾಗ್ತಾ ಇತ್ತು, ಈ ಒಂದು ಮನೆಯಲ್ಲಿ ಆರೋಗ್ಯಕರ ಜೀವನವನ್ನು ನಾವು ಮಾಡ್ತಾ ಇದ್ವಿ. ಇಲ್ಲಿ ಇಲ್ಲೆಲ್ಲ ಉಪ್ಪಿನಕಾಯಿ, ಮನೆಗೆ ಬಳಸ್ತಕ್ಕಂಥ ಎಲ್ಲ ಭಾಗವನ್ನು ಇದರಲ್ಲಿ ಸೇಕರಿಸಿ ಇಡ್ತಾ ಇದ್ದರು. ಓಕೆ, ಧನ್ಯವಾದಗಳು. ಈ ಒಂದು ಮನೆಯಲ್ಲಿರ್ತಕ್ಕಂಥ ಸಿಬ್ಬಂದಿಯವರೆಲ್ಲ ಭಾಳ ಸ್ವಚ್ಛಂದವಾಗಿ ಈ ಒಂದು ಮನೆಯನ್ನು ಬಂದಂಥ ಪ್ರವಾಸಿಗರಿಗೆ ನೋಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಸೂಪರ್.